Good morning to all. Welcome to Digital Learning, Department of Collegiate Education. Dear students, I am Smita, working as Assistant Professor of Commerce. ಹೇಗಿದ್ದೀರಿ ಎಲ್ಲ? ನಾನು ಅನ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಕೊರೋನಾ ವೈರಸ್ ಒಂದು ಪೀರಿಯಡಲ್ಲಿ ಏನಾದರೂ ಬೋರ್ ಅನಿಸ್ತಾ ಇದೆಯಾ? ಇತ್ತೀಚೆಗೆ ಯಾವುದಾದ್ರೂ ಒಂದು ಫಿಲಮ್ ನೋಡಿದ್ರಾ? ಯಾವುದೇ ಒಂದು ಫಿಲಮ್ ಇವತ್ತು ಸಕ್ಸಸ್ ಆಗಬೇಕು ಅಂದರೆ ಮೇಯ್ನ್ ಆಗಿ ಯಾವುದು ರೀಸನ್ ಆಗುತ್ತೆ? ಅಲ್ಲಿರ್ತಕ್ಕಂಥ ಆ್ಯಕ್ಟ್ ಮಾಡಿರ್ತಕ್ಕಂಥ ಹೀರೋಯಿನ್ನ, ಅಥವಾ ಒಬ್ಬ ಪ್ರೊಡ್ಯೂಸರ, ಅಥವಾ ಒಬ್ಬ ಡೈರೆಕ್ಟರ, ಅಥವಾ ಒಂದು ಸ್ಟೋರಿನ? ಐ ಥಿಂಕ್ ಒಬ್ಬೊಬ್ರು ಒಂದೊಂದು ಆನ್ಸರ್ ಹೇಳ್ತೀರಾ ಅನ್ಕೊಂತೀನಿ ಅಲ್ವಾ? ಕೆಲವರು ಹೇಳ್ತೀರಾ ಮೇಯ್ನ್ ಆಗಿ ಹೀರೋಯಿನ್ನು ಮೇಯ್ನು, ಮತ್ತೆ ಅದರಲ್ಲಿ ಸ್ಟೋರಿನೂ ಮೇಯ್ನ್ ಅಂತ ಹೇಳ್ಬೋದು. ಕೆಲವರು ಹೇಳ್ತೀರಾ ಇಲ್ಲ, ಅದರಲ್ಲಿ ಒಳ್ಳೊಳ್ಳೆ ಸೀನ್ಸ್ ಇರಬೇಕು, ಮತ್ತೆ ಒಳ್ಳೆ ಫೈಟಿಂಗ್ ಇರಬೇಕು, ಮತ್ತೆ ಜೋಕ್ಸ್ ಇರಬೇಕು, ಮತ್ತೆ ಎಲ್ಲರೂ ನೋಡುವಂತಕ್ಕಂಥ ಒಂದು ಫಿಲಮ್ ಆಗಿರಬೇಕು ಅಂತೇಳಿ ಅಲ್ವಾ? ಇವತ್ತು ಯಾವುದೇ ಒಂದು ಫಿಲಮ್ ಹಿಟ್ ಆಗಬೇಕು ಅಂದರೆ ಮೇಯ್ನ್ ಆಗಿ ಅದು ಎಲ್ಲರ ಮನಸ್ಸನ್ನ ಗೆಲ್ಲೋ ಥರ ಇರಬೇಕು ಅಲ್ವಾ? ಅದು ಈವನ್ ಯೂತ್ಸ್ ನೀವು ನೋಡುವಂಥದ್ದಾಗಿರಬೇಕು, ಮತ್ತೆ ಒಂದು ಫ್ಯಾಮಿಲಿಯವರು ಸಹ ಕೂತ್ಕೊಂಡು ನೋಡುವಂಥ ಒಂದು ಫಿಲಮ್ ಆಗಿರಬೇಕು. ಮತ್ತು ಅದೇ ಥರ ಜೋಕ್ಸ್ ಎಲ್ಲ ಇನ್ಕ್ಲೂಡ್ ಆದಾಗ ಎಲ್ಲ ಏಜ್ನವರು ಸಹ ನೋಡುವಂಥ ಫಿಲಮ್ ಆಗಿರಬೇಕು ಅಂತ. ಸೊ ಮೇಯ್ನ್ ಆಗಿ ಆ ಒಂದು ಫಿಲಮ್ ಸಕ್ಸಸ್ ಆಗಬೇಕು ಅಂದರೆ ಅದನ್ನು ತುಂಬ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡಬೇಕು ಅಲ್ವಾ? ಯಾಕೆಂದರೆ ತುಂಬ ಚೆನ್ನಾಗಿದೆ ಆ ಫಿಲಮ್ಮು, ತುಂಬ ಕ್ರಿಯೇಟಿವ್ ಆಗಿದೆ. ಯಾಕೆಂದರೆ ಕೆಲವೆಲ್ಲ ಫಿಲಮ್ಸ್ ಏನಾಗಿರುತ್ತೆ ಅಂದರೆ ಮೋರ್ ಆರ್ ಲೆಸ್ ಬೇರೆ ಫಿಲಮ್ನ ಹಿಂದಿನ ಏನು ಫಿಲಮ್ ಇರುತ್ತೆ ಆ ಫಿಲಮಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ಕೆಲವರು ಆಗ್ತಾ ಇರ್ತಾರೆ, ಸೇಮ್ ಸೀನ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಆಗ ಅಷ್ಟಾಗಿ ನಮ್ಗೆ ಅಟ್ರಾಕ್ಟ್ ಅನ್ಸಲ್ಲ. ತುಂಬ ಕ್ರಿಯೇಟಿವ್ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿದೆ, ಫೈಟಿಂಗೇ ಇರ್ಬೋದು ಅಥವಾ ಯಾವುದೇ ಒಂದು ಸೀನರೀಸೇ ಇರ್ಬೋದು, ಅದು ತುಂಬ ಕ್ರಿಯೇಟಿವ್ ಆಗಿ ಬಂದಿದೆ ಅಂದರೆ ಎಲ್ರಿಗೂ ಅದು ಅಟ್ರಾಕ್ಟ್ ಆಗುತ್ತೆ. ಆಗ ಆ ಫಿಲಮು ಸಕ್ಸಸ್ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಏನಿವತ್ತು ಮೇಡಮು ಪಾಠ ಮಾಡೋದು ಬಿಟ್ಟು ಫಿಲಮ್ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ತಿಳ್ಕೊಂಡ್ರಾ? ಯಾಕೆ ಅಂದರೆ ಇವತ್ತು ಒಂದು ಫಿಲಮ್ ಸಕ್ಸಸ್ ಆಗಬೇಕು ಅಂದರೆ ಮೇಯ್ನ್ ಆಗಿ ಆಗಿರ್ತಕ್ಕಂಥ ಸ್ಟೋರಿ ತುಂಬ ಕ್ರಿಯೇಟಿವ್ ಆಗಿರಬೇಕು ಅಂತ ಹೇಳಿದೆ. ಹಾಗೆ ಒಂದು ಪ್ರಾಡಕ್ಟ್ ಸಕ್ಸಸ್ ಆಗಬೇಕು ಅಂದರೆ ಆ ಪ್ರಾಡಕ್ಟು ಅಷ್ಟೇ ತುಂಬ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡಬೇಕು. ಅಂದರೆ ಇವತ್ತು ನಾವು ಯಾವುದೇ ಇದರಲ್ಲಿ ಒಂದು ಪ್ರಾಡಕ್ಟಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ, ಅಥವಾ ಒಂದು ಫಿಲಮ್ ಫೀಲ್ಡೇ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಫೀಲ್ಡಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದರೆ ತುಂಬ ಕ್ರಿಯೇಟಿವ್ ಆಗಿ ಒಂದು ಥಿಂಗ್ಸ್ ಇರ್ಬೋದು ಅಥವಾ ಸೀನ್ಸನ್ನು ನಾವು ಕ್ರಿಯೇಟ್ ಮಾಡಬೇಕು. ಸೊ ಕ್ರಿಯೇಟ್ ಮಾಡಿದಾಗ ಆ ಒಂದು ಪ್ರಾಡಕ್ಟ್ ಸಕ್ಸಸ್ ಆಗುತ್ತೆ ಅಥವಾ ಆ ಒಂದು ಫಿಲಮು ಸಹ ಸಕ್ಸಸ್ ಆಗುತ್ತೆ. ಹಾಗಾದರೆ ನಾನಿವತ್ತು ಹೇಳ್ತಾ ಇರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂದರೆ ಕ್ರಿಯೇಟಿವಿಟಿ. ನೋಡಿ, ಕ್ರಿಯೇಟಿವಿಟಿ ಬಗ್ಗೆ ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ. ಸೊ ದ ಟುಡೇಸ್ ಚಾಪ್ಟರ್ ಈಸ್ ಕ್ರಿಯೇಟಿವಿಟಿ ಆ್ಯಂಡ್ ಕೆರಿಯರ್ ಪ್ಲಾನಿಂಗ್. Under this, I am going to discuss with you regarding the topic introduction, meaning and definition of creativity. Now let me start. The learning objective of this topic is to understand the meaning of creativity. First, we know that we can understand what is the creativity. Then let me move the introduction part of this topic. Creativity is an active process necessarily involved in innovations. ಕ್ರಿಯೇಟಿವಿಟಿ ಅಂದರೆ ಏನು ಹಾಗಾದ್ರೆ ಅಂತ ಹೇಳೋದಾದ್ರೆ ಒಂದು ಆಕ್ಟಿವ್ ಪ್ರೋಸೆಸ್ ಅಂತ ಹೇಳ್ಬೋದು. ಇದೊಂದು ಪ್ರೋಸೆಸ್ ಇದು. ಸೊ ಮೈನ್ ಆಗಿ ಇದರಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿರುತ್ತೆ, ನೆಸಸರಿಯಾಗಿ ಇನ್ವಾಲ್ವ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇನೋವೇಷನ್ ಅಂತ ಹೇಳ್ತೀವಿ. ನೋಡಿ, ಕ್ರಿಯೇಟಿವಿಟಿ ಅನ್ನೋದು ಒಂದು ಐಡಿಯಾ ಆಗುತ್ತೆ. ಸೊ ಇನೋವೇಷನ್ ಅನ್ನೋದು ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, how we can going to implement that the concept of creativity. ಕ್ರಿಯೇಟಿವಿಟಿಯನ್ನು ಇಂಪ್ಲಿಮೆಂಟ್ ಮಾಡೋದು ಇನೋವೇಷನ್ ಆಗುತ್ತೆ. ಸೊ ಇಟ್ ಈಸ್ ಅ ಲರ್ನಿಂಗ್ ಹ್ಯಾಬಿಟ್ that requires skills as well as specific understanding of the context in which creativity is being applied ಅಂತ ಹೇಳ್ತೀವಿ. ಅಂದರೆ ಇದೇನಪ್ಪ ಅಂದರೆ ಇದೊಂದು ರೀತಿ ಲರ್ನಿಂಗ್ ಹ್ಯಾಬಿಟ್ ಇದ್ದಂಗೆ. ಯಾಕೆಂದರೆ ನೋಡಿ, ಇವತ್ತು ಕ್ರಿಯೇಟಿವಿಟಿ ಅನ್ನೋದು ಏನಾಗಿದೆ ಅಂದರೆ ಕಲಿಯೋದು ಕ್ರಿಯೇಟಿವ್ ಆರ್ಟ್ ಅಂತ ನಾವೇನು ಹೇಳ್ತೀವಿ, ಅದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕ್ರಿಯೇಟಿವಿಟಿ ಅನ್ನೋದನ್ನ ಮಾಡ್ತಾರೆ. ಹಾಗಾಗಿ ಇದೊಂದು ರೀತಿ ಲರ್ನಿಂಗ್ ಹ್ಯಾಬಿಟ್ ಇದ್ದಂಗೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಮೇಯ್ನು ಇಟ್ ರಿಕ್ವೈರ್ಸ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಹೌ ಟು ವಿ ಕ್ಯಾನ್ ಅಪ್ಲೈ. ನೋಡಿ, ಪ್ರತಿಯೊಂದು ಹೇಳ್ತೀವಿ, ಅದನ್ನು ಯಾವ ರೀತಿ ನಾವು ಅಪ್ಲೈ ಮಾಡ್ಕೊತಾ ಇದ್ದೀವಿ, ಅದೊಂದು ಸ್ಕಿಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು
ನೂರಾರು ಪ್ರಾಡಕ್ಟ್ಸ್ ಇದೆ, ನೂರಾರು ಪ್ರಾಡಕ್ಟ್ಸ್ ಅಲ್ಲಿ ಕೆಲವು ಪ್ರಾಡಕ್ಟ್ಸ್ ತುಂಬಾನೇ ಫೇಮ್ ಆಗುತ್ತೆ, ತುಂಬಾನೇ ಸೇಲ್ ಆಗುತ್ತೆ. ಅದಕ್ಕೆ ಯಾವ ರೀತಿಯ ಪ್ರಾಡಕ್ಟ್ ಅನ್ನ ಒಂದು ಸ್ಕಿಲ್ಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆಲ್ಸೋ ಆಸ್ ಸ್ಪೆಸಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಂಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ಅದನ್ನ ಆ ಒಂದು ಕಂಟೆಕ್ಸ್ಟ್ ಅನ್ನ ಆ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಆಗ್ಲಿ ಅಥವಾ ಇನ್ಯಾವುದೇ ಒಂದಾಗ್ಲಿ ಅದನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ದಟ್ ಕಾನ್ಸೆಪ್ಟ್, ದಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಕಂಟೆಕ್ಸ್ಟ್ ಅಂತ ಹೇಳ್ತೀವಿ, ಇನ್ ವಿಚ್ ದ ಕ್ರಿಯೇಟಿವಿಟಿ ಇಸ್ ಬೀಯಿಂಗ್ ಅಪ್ಲೈಡ್ ಅಂತೇಳಿ. ಸೊ ಯಾವುದಕ್ಕೆ ನಾವು ಕ್ರಿಯೇಟಿವಿಟಿಯನ್ನು ಅಪ್ಲೈ ಮಾಡಬೇಕು ಅಂತ ಇದ್ದೀವಿ. ಯಾಕೆಂದ್ರೆ ಕ್ರಿಯೇಟಿವಿಟಿ ಅನ್ನೋದು ಎಲ್ಲಾ ಸಂದರ್ಭದಲ್ಲೂ ಒಂದೇ ರೀತಿಯಲ್ಲಿ ನಾವು ಮಾಡೋದಕ್ಕೆ ಬರೋದಿಲ್ಲ. ನಾವು ಟೀಚಿಂಗ್ ಅಲ್ಲಿ ಒಂದು ರೀತಿಯ ಕ್ರಿಯೇಟಿವಿಟಿ ಆದ್ರೆ, ನೀವೊಂದು ಫಿಲಂ ಫೀಲ್ಡ್ ಅಲ್ಲಿ ಇನ್ನ ಒಂದು ತುಂಬಾನೇ ಹೈ ಲೆವೆಲ್ ಅಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಇರುತ್ತೆ. ಅದೇ ರೀತಿ ಪ್ರಾಡಕ್ಟ್ಸ್ ಅಲ್ಲಿ ತಗೊಂಡಾಗ ಅದರ ಒಂದು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅಪ್ಲೈ ಮಾಡ್ತಕ್ಕಂಥ ವೇ ಆಫ್ ಸ್ಕಿಲ್ ಏನಿದೆ, ಕ್ರಿಯೇಟಿವಿಟಿ ಅನ್ನೋದೇನಿದೆ ಚೇಂಜ್ ಆಗಿರುತ್ತೆ. ಬಟ್ ಆ ಕಾನ್ಸೆಪ್ಟ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಸೊ ಲೆಟ್ ಮಿ ಮೂವ್. ಸೊ ಏನಲ್ಲ ಹಾಗಾದ್ರೆ ಕ್ರಿಯೇಟಿವಿಟಿ ಅಂದ್ರೆ ಏನು? ವಾಟ್ ಈಸ್ ಕ್ರಿಯೇಟಿವಿಟಿ? ಸೊ ಕ್ರಿಯೇಟಿವಿಟಿ ಈಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಸಮಥಿಂಗ್ ಯೂನಿಕ್ ಅಂಡ್ ನ್ಯೂ ಅಂತ ಹೇಳ್ತೀವಿ. ನೋಡಿ, ಕ್ರಿಯೇಟಿವಿಟಿ ಅಂದ್ರೆ ಏನು? ಇಟ್ ಈಸ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ ಅಂತೇಳಿ ಅಲ್ವಾ. ಯಾವ್ದಾದ್ರು ಒಂದು ಹೊಸದನ್ನ ನಾವು ಕಂಡುಹಿಡಿಯೋದು, ದಟ್ ಇಸ್ ಯುನಿಕ್ ಅಲ್ವಾ. ಯುನಿಕ್ ಅಂದ್ರೇನು? ಅದು ತುಂಬಾ ಡಿಫ್ರೆಂಟ್ ಆಗಿರ್ಬೇಕು. ಅದಕ್ಕೆ ಈಕ್ವಲ್ ಆಗಿ ಯಾವ ಪ್ರಾಡಕ್ಟು ಸಹ ಬರಬಾರ್ದು ಅಲ್ವಾ. ಇವತ್ತೇನಂದ್ರೆ ನೋಡಿ, ಫಿಲಂ ಆಕ್ಟರ್ ಬಗ್ಗೆ ಹೇಳ್ತೀರಾ. ಸೊ ರಾಜ್ಕುಮಾರ್ ಅಂದ್ರೆ ರಾಜ್ಕುಮಾರಿಗೆ ಸರಿಸಾಟಿ ಯಾರು? ರಾಜ್ಕುಮಾರೇ. ಸೊ ಬೇರೆ ಇನ್ಯಾರೂ ಇಲ್ಲ ಅಲ್ವಾ. ನಿಮ್ ಯಾವುದೋ ಒಬ್ಬ ನಿಮ್ಗೆ ಫೇವರೇಟ್ ಆಗಿರ್ತಕ್ಕಂಥ ಹೀರೋನೇ ಇರ್ಬೋದು, ಹೀರೋಯಿನೇ ಇರ್ಬೋದು, ನೀವೇನ್ ಹೇಳ್ತೀರಾ? ಸೊ ಆ ಹೀರೋ ರೀತಿಯಲ್ಲಿ ಆಕ್ಟಿಂಗ್ ಯಾರು ಮಾಡೋದಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ದಟ್ ಇಸ್ ಅ ಯುನಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಹಾಗೆ ಅದು ತುಂಬಾ ಹೊಸದ ರೀತಿಯಲ್ಲಿ ಇರಬೇಕು, ನ್ಯೂ ಥಿಂಗ್ ಇರಬೇಕು ಅಂತೇಳಿ. ಸೊ ಕ್ರಿಯೇಟಿವಿಟಿ ಇನ್ ಡೀಡ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ಆರ್ಗನೈಸೇಷನ್ಸ್ ಅಟ್ ಆಲ್ ಲೆವೆಲ್ಸ್. ಹಾಗೆ ಕ್ರಿಯೇಟಿವಿಟಿ ಅನ್ನೋದೇನಪ್ಪಾ ಅಂದ್ರೆ ತುಂಬಾನೇ ಮುಖ್ಯವಾದ ಒಂದು ಪಾತ್ರನ ವಹಿಸುತ್ತೆ ನಮ್ಮ ಒಂದು ಎಲ್ಲಾ ಲೆವೆಲ್ಸ್ ಅಲ್ಲಿ. ಬಹುಶಃ ನಿಮಗೆ ಗೊತ್ತಿದೆ ಅನ್ಕೊಂತೀನಿ ಯಾವ್ಯಾವ ಲೆವೆಲ್ಸ್ ಇದೆ ಅಂತೇಳಿ. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತೇಳಿ, ಅದರಲ್ಲಿ ಟಾಪ್ ಲೆವೆಲ್, ಮಿಡ್ ಲೆವೆಲ್ ಅಂಡ್ ಲೋಯರ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದು ಯಾವುದೇ ಲೆವೆಲ್ಸ್ ಇಲ್ಲಿ, ನೀವು ಟಾಪ್ ಲೆವೆಲ್ ಅಲ್ಲಾದ್ರೂ ಇರಲಿ, ನಾವು ಮಿಡ್ ಲೆವೆಲ್ ಅಲ್ಲಾದ್ರೂ ಇರಲಿ, ಸೊ ಲೋಯರ್ ಲೆವೆಲ್ ಅಲ್ಲಾದ್ರೂ ಇರಲಿ. ಸೊ ಕ್ರಿಯೇಟಿವಿಟಿ ಅನ್ನೋದು ತುಂಬಾನೇ ಒಂದು ಕ್ರೂಷಿಯಲ್, ತುಂಬಾನೇ ಇಟ್ಸ್ ಪ್ಲೇಸ್ ಅಂಡ್ ವೆರಿ ಇಂಡೀಡ್ ಎ ಕ್ರೂಷಿಯಲ್ ರೋಲ್ ಅಂತ ಹೇಳ್ತೀವಿ ನಾವು. So let me move. So creativity is reaching to innovative solutions. ಕ್ರಿಯೇಟಿವಿಟಿ ಅಂದ್ರೆ ಏನಾಗುತ್ತೆ? ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಅದಕ್ಕೆ ಒಂದು ಇನೋವೇಟಿವ್ ಸೊಲ್ಯೂಷನ್ಸ್ ಅನ್ನ ಕೊಡಬೇಕು. ನೋಡಿ, ಬೇರೆ ಬೇರೆ ರೀತಿಯ ಸೊಲ್ಯೂಷನ್ಸ್ ಅನ್ನ ಒಂದು ಪ್ರಾಬ್ಲಮ್ಗೆ ನಾವು ಕೊಡ್ತಾ ಹೋಗ್ತೀವಿ. ಹೊಸ ಐಡಿಯಾಸ್ ಅದರಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ನ್ಯೂ ಐಡಿಯಾಸ್ ಅಂಡ್ ಯೂನಿಕ್ ಕಾನ್ಸೆಪ್ಟ್ಸ್ ಥ್ರೂ ಬ್ರೈನ್ ಸ್ಟೋರ್ಮಿಂಗ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಹೊಸ ಐಡಿಯಾಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಯಾವ್ದ್ರಿಂದ? ಥ್ರೂ ಬ್ರೈನ್ ಸ್ಟೋರ್ಮಿಂಗ್. ಸೊ ಬ್ರೈನ್ ಸ್ಟೋರ್ಮಿಂಗ್ ಅನ್ನೋದು ಇನ್ನೊಂದು ಟಾಪಿಕ್. ಅದು ಈ ಒಂದು ಚಾಪ್ಟರ್ ಅಲ್ಲೇ ನೆಕ್ಸ್ಟ್ ಬರುತ್ತೆ ನಿಮ್ಗೆ. ಸೊ ಬ್ರೈನ್ ಸ್ಟೋರ್ಮಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ಆ ಒಂದು ಕಾನ್ಸೆಪ್ಟ್ಗೆ ಒಂದು ಐಡಿಯಾಸ್ ಅನ್ನ ಹೇಳ್ತಾ ಹೋಗೋದು. ಅಂದ್ರೆ ಇಲ್ಲಿ ಬ್ರೈನ್ ಸ್ಟೋರ್ಮಿಂಗ್ ನ ಮೇನ್ ಏಮ್ ಏನು ಅಂದ್ರೆ ಅದರಲ್ಲಿ ನಂಬರ್ ಆಫ್ ಐಡಿಯಾಸ್ ಅನ್ನ ಜನರೇಟ್ ಮಾಡ್ತಕ್ಕಂಥದ್ದು. ಅದರಲ್ಲಿ ನಾವು ಇದರಲ್ಲಿ ಏನಪ್ಪಾ ಅಂದ್ರೆ ಮೇನ್ ಆಗಿ ಬ್ರೈನ್ ಸ್ಟೋರ್ಮಿಂಗ್ ಅಲ್ಲಿ ಕನ್ಸಿಡರ್ ಮಾಡ್ತಕ್ಕಂಥದ್ದು ಕ್ವಾಂಟಿಟಿ. ನೋಡಿ, ತುಂಬಾ ಕ್ವಾಂಟಿಟಿ ಆಫ್ ಐಡಿಯಾಸ್ ಬರಬೇಕು, ನಾಟ್ ಎ ಕ್ವಾಲಿಟಿ. ನೋಡಿ, ಕ್ವಾಲಿಟಿಯಲ್ಲಿ ನಾವು ಹೇಳೋದಿಲ್ಲ ಅದರಲ್ಲಿ. ಅಂದ್ರೆ ನೀವು ಕೊಡ್ತಕ್ಕಂಥ ಐಡಿಯಾ ಹೇಗಾದ್ರೂ ಇರ್ಬೋದು. ಯಾಕೆಂದ್ರೆ ಒಬ್ರು ಕೊಡೋ ಐಡಿಯಾ ಇನ್ನು ಇಷ್ಟ ಆಗ್ಬೋದು, ಇನ್ನೊಬ್ರಿಗೆ ಇಷ್ಟ ಆಗದೆ ಇರ್ಬೋದು, ಇನ್ನೊಬ್ರಿಗೆ ಸರಿ ಇಲ್ಲ ಅನ್ಸ್ಬೋದು. ಅದು ವಾಟ್ ಎವರ್ ಇಟ್ ಮೇ ಬಿ. ನೋಡಿ, ಅದರ ಒಂದು ಕ್ವಾಲಿಟಿ ಬಗ್ಗೆ ನಾವು ಹೇಳೋದಿಲ್ಲ. ಕ್ವಾಲಿಟಿ ಹೇಗಾದ್ರೂ ಇರಲಿ, ನೀವು ಕೊಟ್ಟಿರತಕ್ಕಂಥ ಐಡಿಯಾ. ಬಟ್ ನಂಬರ್ ಆಫ್ ಐಡಿಯಾಸ್ ಅನ್ನ ನಾವು ಇಲ್ಲಿ ಜನರೇಟ್ ಮಾಡ್ತಾ ಹೋಗ್ತೀವಿ. ಆ ನಂಬರ್ ಆಫ್ ಐಡಿಯಾಸ್ ಜನರೇಟ್ ಆದಾಗ ಅದರಲ್ಲಿ ಯಾವುದೋ ಒಂದು ಐಡಿಯಾ ನಮ್ಗೆ ತುಂಬಾ ನಮ್ಮ ಒಂದು ಕಂಪನಿಗೆ ಸೂಟಬಲ್ ಆಗುತ್ತೆ. ನೋಡಿ, ಯಾಕೆಂದ್ರೆ ಒಂದು ಐಡಿಯಾ ಕ್ಯಾನ್ ಚೇಂಜ್ ಅವರ್ ಲೈಫ್ ಅಂತ ಹೇಳ್ತೀವಿ. ನಮ್ಮ ಲೈಫ್ ಅನ್ನೇ ಕೆಲವು ಸತಿ ಒಂದು ಒಳ್ಳೆ ಐಡಿಯಾಸ್ ನಮ್ಮನ್ನ ಚೇಂಜ್ ಮಾಡುತ್ತೆ. ಹಾಗಾಗಿ ಆ ಒಂದು ಬ್ರೈನ್ ಸ್ಟೋರ್ಮಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ನ್ಯೂ ಐಡಿಯಾಸ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಡಿಸ್ಕಸ್ ಮಾಡ್ತೀವಿ, ಡಿಸ್ಕಷನ್ಸ್ ಅಂಡ್ ಹೆಲ್ತಿ ಕಮ್ಯುನಿಕೇಶನ್ ಅಮಾಂಗ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಸೊ ಎಂಪ್ಲಾಯೀಸ್ ಅಲ್ಲಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಒಂದು ಹೆಲ್ತಿ ಕಮ್ಯುನಿಕೇಶನ್ ಇರಬೇಕು ಅಂತೇಳಿ. ಯಾಕೆಂದ್ರೆ ಯಾವುದೇ ಒಂದು ಐಡಿಯಾಸ್ ಅವನಲ್ಲಿ ಇದೆ ಅಂದಾಗ ಆ ಐಡಿಯಾಸ್ಗೆ ನಾವು ಎನ್ಕರೇಜ್ ಮಾಡಿದಾಗ ಅವನು ಒಳ್ಳೊಳ್ಳೆ ಬೇರೆ ಬೇರೆ ಐಡಿಯಾಸ್ ಅನ್ನ ಕೊಡ್ತಾ ಹೋಗ್ತಾನೆ. ಆದ್ರೆ ಅದರಲ್ಲಿ ಡಿಸ್ಕರೇಜ್ ಮಾಡಿ ನಾವು ಅದರಲ್ಲಿ
ಏನೋ ನೆಗೆಟಿವಿಟಿ ಇದೆ ಅಂತ ಹೇಳಿ ನೋಡಿದಂತ ಟೈಮಲ್ಲಿ ಏನಾಗುತ್ತೆ, ಆ ಐಡಿಯಾಸ್ ಅನ್ನೋದು ಅವನು ಡೆವಲಪ್ಪೇ ಆಗೋದಿಲ್ಲ. ಯಾಕೆಂದ್ರೆ ಅವನು ಫಸ್ಟ್ ಐಡಿಯಾ ಇಟ್ ಮೇ ಬಿ ಲೋ ಐಡಿಯಾ ಇರ್ಬೋದು, ಅವನು ಅದಕ್ಕೆ ಸಪೋರ್ಟ್ ಮಾಡಿದಾಗ, ಎನ್ಕರೇಜ್ ಮಾಡಿದಾಗ ಒಬ್ಬನಲ್ಲಿ ನೂರಾರು ಐಡಿಯಾಸ್ ಅನ್ನು ಅವನು ಕೊಡ್ತಾ ಹೋಗ್ತಾನೆ. ಸೊ ಅದರಲ್ಲಿ ನಮ್ಗೆ ಒಂದು ಐಡಿಯಾ ತುಂಬಾನೇ ನಮ್ಮ ಒಂದು ಸಿಚುಯೇಷನ್ಗೆ ಅಥವಾ ನಮ್ಮ ಒಂದು ಪ್ರಾಡಕ್ಟ್ಗೆ ಸೂಟಬಲ್ ಆಗುತ್ತೆ. ಸೊ ಲೆಟ್ ಮಿ ಮೂವ್. ದ ಮೀನಿಂಗ್ ಆಫ್ ಕ್ರಿಯೇಟಿವಿಟಿ ಇನ್ ಅನದರ್ ವೇ, ನೋಡಿ ಕ್ರಿಯೇಟಿವಿಟಿ ಅನ್ನೋದು ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ದ ಮೀನಿಂಗ್ ಆಫ್ ಕ್ರಿಯೇಟಿವಿಟಿ ಇಸ್ ಟು ಥಿಂಕ್ ಆರ್ ಡೂ ಸಮಥಿಂಗ್ ಡಿಫರೆಂಟ್ಲಿ. ನೋಡಿ ಇವತ್ತೇನಪ್ಪ ಅಂದ್ರೆ ಹ್ಯಾವ್ ಟು ಡೂ ಇನ್ ಸಮಥಿಂಗ್ ಇನ್ ಡಿಫರೆಂಟ್ಲಿ. ನೋಡಿ ಎಲ್ಲಾ ಫಿಲಮ್ಸ್ ಇವತ್ತು ಸುಮಾರು ಫಿಲಮ್ಸ್ ಅನ್ನ ತೆಗಿತಾರೆ, ಆದ್ರೆ ಎಲ್ಲಾ ಫಿಲಮ್ ಹಿಟ್ ಆಗೋದಿಲ್ಲ. ಯಾವುದು ಕೆಲವು ಫಿಲಮ್ಸ್ ಮಾತ್ರ ಹಿಟ್ ಆಗುತ್ತೆ. ಯಾಕೆ ಅಂದ್ರೆ ದೇ ಕ್ಯಾನ್ ಡೂ ಇನ್ ಸಮಥಿಂಗ್ ಡಿಫರೆಂಟ್ಲಿ ಅಲ್ವಾ. ಅವ್ರು ತುಂಬಾ ಡಿಫರೆಂಟ್ ಆಗಿ ಮಾಡಿರ್ತಾರೆ, ತುಂಬಾ ಚೆನ್ನಾಗಿ ಆ ಫಿಲಮ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಅಥವಾ ಇಷ್ಟೊಂದು ಇವತ್ತು ಪ್ರಾಡಕ್ಟ್ಸ್ ಇದೆ, ಸೊ ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲಿ ಇವತ್ತು ಎಲ್ಲಾ ಪ್ರಾಡಕ್ಟು ಏನು ಸೇಲ್ ಆಗೋದಿಲ್ಲ, ಆದ್ರೆ ಕೆಲವು ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಯಾಕೆ ಅಂದ್ರೆ ಆ ಪ್ರಾಡಕ್ಟ್, ಆ ಕ್ವಾಲಿಟಿ ಇರ್ಬೋದು, ಆ ಡಿಸೈನ್ ಇರ್ಬೋದು, ಅದು ನಮ್ಮನ್ನ ಅಟ್ರಾಕ್ಟ್ ಮಾಡಿರುತ್ತೆ, ಒಬ್ಬ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಇಟ್ ಈಸ್ ಡೂ ದಟ್ ಸಮಥಿಂಗ್ ಡಿಫರೆಂಟ್ಲಿ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅ ಕೈಂಡ್ ಆಫ್ fantasy in which new ideas are promoted and that new ideas are essential to the advancement of human society ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇಟ್ ಇಸ್ ಅ ಕೈಂಡ್ ಆಫ್ ಫ್ಯಾಂಟಸಿ ಅಂತ ಹೇಳಿ, ಅಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯ ಹೊಸ ರೀತಿಯ ಒಂದು ಐಡಿಯಾಸ್ ಇದ್ರಲ್ಲಿ ಬರ್ತಾ ಹೋಗುತ್ತೆ. ಸೊ ಅದನ್ನ ನಾವು ಪ್ರಮೋಟ್ ಮಾಡಿದಾಗ ಆ ನ್ಯೂ ಐಡಿಯಾಸ್ ಅನ್ನೋದೇನಿದೆ, ದೇ ಆರ್ ವೆರಿ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ದೇ ಆರ್ ವೆರಿ ಎಸೆನ್ಷಿಯಲ್ ಟು ಅಡ್ವಾನ್ಸ್ಮೆಂಟ್ ಆಫ್ ಹ್ಯೂಮನ್ ಸೊಸೈಟಿ. ಇವತ್ತು ಹ್ಯೂಮನ್ ಸೊಸೈಟಿ ಒಂದು ಡೆವಲಪ್ ಆಗಬೇಕು ಅಂತಂದ್ರೆ ಆ ಒಂದು ವಾಟ್ ವಿಲ್ ಬಿ ಎ ಡಿಫ್ರೆಂಟ್ ಐಡಿಯಾಸ್ ಅನ್ನ ನಾವು ಜನರೇಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು. ಬೇರೆ ಬೇರೆ ಐಡಿಯಾಸ್ ಅನ್ನ ನಮ್ಗೆ ಬರ್ತಾ ಹೋಗ್ಬೇಕು. ಅದು ಬರ್ತಾ ಇದ್ದಾಗ ಏನಾಗುತ್ತೆ, ಅದು ಇಂಪ್ರೂವ್ಮೆಂಟ್ಸ್ ಅನ್ನೋದು ಆಗ್ತಾ ಇರುತ್ತೆ. ಯಾಕೆಂದ್ರೆ ಇವತ್ತು ಏನೊಂದು ಪ್ರಾಡಕ್ಟ್ ಇದೆ, ಇವತ್ತು ಜಸ್ಟ್ ಒಂದು ಟೆಲಿವಿಷನ್ ಅನ್ನೇ ನಾವು ಎಕ್ಸಾಂಪಲ್ ಆಗಿ ತಗೊಂಡಾಗ, ಮೊದಲು ದೊಡ್ಡ ಟೆಲಿವಿಷನ್ಸ್ ಏನಿರ್ತಿತ್ತು, ತುಂಬಾ ಬಿಗ್ ಸೈಜ್ ಅಲ್ಲಿ ಇರೋದು, ಮತ್ತೆ ಅದು ಮ್ಯಾನ್ಯಲ್ ಆಗಿ ನಾವು ಆಪರೇಟ್ ಮಾಡ್ತಾ ಇದ್ವಿ. ನೋಡಿ ಇವತ್ತು ನೋಡಿ ಸಮಥಿಂಗ್ ಅದೆಲ್ಲವೂ ಚೇಂಜಸ್ ಆಗ್ತಾ ಹೋಯ್ತು. ನ್ಯೂ ಐಡಿಯಾಸ್ ಅನ್ನ ಜನರೇಟ್ ಮಾಡ್ತಾ ಹೋಗಿದ್ದಾರೆ. ಇವತ್ತು ನಿಮ್ಮ ಒಂದು ಟೆಲಿವಿಷನ್ ಅಷ್ಟು ವೆಯ್ಟ್ ಏನಿರೋದಿಲ್ಲ, ಬಟ್ ಅದರಲ್ಲಿ ರಿಮೋಟ್ ಕಂಟ್ರೋಲ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಇವತ್ತು ಥ್ರೂ ವೈಫೈ ಅಥವಾ ನಿಮ್ಮ ಬ್ಲೂಟೂತ್ ಅನ್ನ ಕನೆಕ್ಟ್ ಮಾಡ್ತು ಅಂದ್ರೆ ನಾವು ಜಸ್ಟ್ ಒಂದು ಮೊಬೈಲ್ ಇಂದ ನಾವು ಕನೆಕ್ಟ್ ಮಾಡ್ಕೊಂಡು ಏನ್ ಫಿಲಮ್ಸ್ ಇರ್ಬೋದು ಅಥವಾ ಯಾವುದೇ ಚಾನಲ್ಸ್ ಇರ್ಬೋದು ನೋಡ್ಬೋದು. ನೋಡಿ ಅದರಲ್ಲಿ ಈಚೆಗೆ ಬರ್ತಕ್ಕಂಥದ್ದು ಏನಪ್ಪ ಚೇಂಜ್ ಆಗಿದೆ ಅಂದ್ರೆ, ಅಡ್ವಾನ್ಸ್ಮೆಂಟ್ ಏನಾಗಿದೆ ಅದರಲ್ಲಿ ಅಂದ್ರೆ, ನಮ್ಮ ಚೈನಾದವರೇ ಅದನ್ನು ಸಹ ಇನ್ವೆಂಟ್ ಮಾಡಿದ್ದಾರೆ. ಅದ್ರಲ್ಲಿ ಹೇಗೆ ಅಂದ್ರೆ, ಜಸ್ಟ್ ಒಂದು ನಾವು ಮೊಬೈಲ್ ಅಲ್ಲಿ ಹೇಗೆ ನೀವು ಟಾರ್ಚ್ ಅನ್ನ ಆನ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಟಾರ್ಚ್ ಆನ್ ಮಾಡ್ಬಿಟ್ಟು ಬಿಡ್ತಿರೋ, ಅದೇ ತರ ಮೊಬೈಲ್ ಅಲ್ಲಿ ಟಾರ್ಚ್ ಆನ್ ಮಾಡೋ ರೀತಿಯಲ್ಲಿ ನಾವು ಅದನ್ನ ಟಿವಿಯನ್ನ ಆನ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕೊಂಡು ನೋಡ್ಬೋದಂತೆ. ನೋಡಿ ಅದು ನ್ಯೂ ಥಿಂಕ್, ದಟ್ಸ್ ನ್ಯೂ ಇಂಪ್ರೂವ್ಮೆಂಟ್. ನೋಡಿ ನೆಕ್ಸ್ಟ್ ಜನರೇಷನ್ಗೆ ಬರ್ತಾ ಇದೆ ಅದು. ನೆಕ್ಸ್ಟ್ ಇನ್ ಫ್ಯೂ ಇಯರ್ಸ್ ಅಲ್ಲೇ ಬರುತ್ತೆ, ನಾಟ್ ಇನ್ ಇಯರ್ಸ್, ಇನ್ ಫ್ಯೂ ಮಂತ್ಸ್ ಅಲ್ಲೇ ಬರುತ್ತೆ ಅದು. ಬಹುಶಃ ಅದನ್ನ ನನ್ನ ಮೊಬೈಲ್ ಮುಖಾಂತರವಾಗಿ ಅದನ್ನ ಆಪರೇಟ್ ಮಾಡ್ಕೊಂಡು ನಾವು ಎಲ್ಲಿದ್ರು, ನಾವು ಎಲ್ಲಿ ಕುತ್ಕೊಂಡಿದ್ರು ಅಲ್ಲೇನೆ ಅದ್ ಗೋಡೆಗೆ ಅದನ್ನ ಜಸ್ಟ್ ಟಾರ್ಚ್ ರೀತಿಯಲ್ಲಿ ಅದನ್ನ ಆನ್ ಮಾಡ್ಬಿಟ್ಟು ನೋಡ್ಬೋದಂತೆ. ನೋಡಿ ಅಂದ್ರೆ ಇದು ಯಾಕದ್ ಬಂತು, ಅದೆಲ್ಲವನು ನೋಡಿ ಅವೆಲ್ಲ ನ್ಯೂ ಐಡಿಯಾಸ್. ಅದೇ ತರ ಇವತ್ತು ಎಲ್ಲಾ ಪ್ರಾಡಕ್ಟ್ ಡೆವಲಪ್ ಆಗಿರೋದು ಸಹ ಈ ಒಂದು ನ್ಯೂ ಐಡಿಯಾಸ್ ಇಂದ. ಸೊ ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಡೆಫಿನೇಷನ್ ಆಫ್ ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವಿಟಿ ಅಂದ್ರೆ ಏನು, ಅಲ್ಲಿಗೆ ಕೆಲವರು ಸುಮಾರು ಜನ ಇದನ್ನ ಡೆಫಿನೇಷನ್ ಅನ್ನು ಡಿಫೈನ್ ಮಾಡಿದ್ದಾರೆ, ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತೇಳಿ. ಸೊ ಜನರಲ್ ಆಗಿ ಕ್ರಿಯೇಟಿವಿಟಿಯನ್ನ ನಾವು ಡಿಫೈನ್ ಮಾಡೋದಾದ್ರೆ, creativity is defined as the tendency to generate or recognize ideas, alternatives or possibilities that may be useful in solving problems, communicating with others and entertaining ourselves as well as others. ಸೊ ಜನರಲ್ ಡೆಫಿನೇಷನ್ ಹೇಳೋದಾದ್ರೆ, ಕ್ರಿಯೇಟಿವಿಟಿ ಅನ್ನೋದು ಯಾವ ರೀತಿ ಡಿಫೈನ್ ಮಾಡಬಹುದು ಅಂದ್ರೆ, ಟೆಂಡೆನ್ಸಿ ಟು ಜನರೇಟ್ ಆರ್ ರೆಕಗ್ನೈಸ್ ಐಡಿಯಾಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಒಂದು ಟೆಂಡೆನ್ಸಿ ಇರಬೇಕು, ಆ ರೀತಿ ಮಾಡಬೇಕು, ಹೊಸ ಐಡಿಯಾನ ಜನರೇಟ್ ಮಾಡಬೇಕು ಅಥವಾ ಒಂದು ಐಡಿಯಾನ ರೆಕಗ್ನೈಸ್ ಮಾಡಬೇಕು. ನೋಡಿ ಇವತ್ತು ಎಷ್ಟೋ ಐಡಿಯಾಸ್ ಇರುತ್ತೆ, ಜನರಲ್ಲಿ ಐಡಿಯಾಸ್ ಅನ್ನ ರೆಕಗ್ನೈಸ್ ಮಾಡೋದಿಲ್ಲ ಕೆಲವರು. ಅದಕ್ಕೆ ಆಕ್ಚುಲ್ ಆಗಿ ನೋಡಿ ಇವತ್ತು ಕಂಪನಿಗಳಲ್ಲಿ ಎಲ್ಲರಿಂದಲೂ ಸಹ ಐಡಿಯಾಸ್ ಅನ್ನ ಕೇಳ್ತಾರೆ. ಐಡಿಯಾಸ್ ಅನ್ನ ಕೇಳಿದಾಗ ಅವಾಗ ಏನಾಗುತ್ತೆ, ಎಷ್ಟೋ ಜನರು
ಕೆಲವರು ಒಳ್ಳೊಳ್ಳೆ ಐಡಿಯಾಸ್ ಅನ್ನ ಕೊಡ್ತಾರೆ. ಸೊ ಐಡಿಯಾಸ್ ಅಲ್ಲೇ ಯಾವ್ದಾದ್ರು ಒಂದನ್ನ ಅವರಿಗೆ ಸೂಟಬಲ್ ಆಗಿರ್ತಕ್ಕಂಥ ಐಡಿಯಾಸ್ ಅನ್ನ ಅವರು ಸೆಲೆಕ್ಟ್ ಮಾಡ್ತಾರೆ. ಅದು ಅಂದ್ರೆ ಆಲ್ಟರ್ನೇಟಿವ್ ಐಡಿಯಾಸ್ ನೋಡಿ, ಬೇರೆ ಐಡಿಯಾಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಯೋಚನೆ ಮಾಡೋದು, ಆಲ್ಟರ್ನೇಟಿವ್ಸ್ ಇರ್ಬೋದು, ಅದನ್ನೇ ನಾವು ಪಾಸಿಬಿಲಿಟೀಸ್ ಅಂತಾನು ಹೇಳ್ತೀವಿ. ಅದು ತುಂಬಾನೇ ನಮ್ಗೆ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಪ್ರಾಬ್ಲಮ್ಸ್ ಅನ್ನ ನೋಡಿ, ಆ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತೇಳಿ ಬೇರೆ ಬೇರೆ ಐಡಿಯಾಸ್ ಅನ್ನ ಕೇಳ್ತಾ ಹೋಯ್ತು ಅಂದ್ರೆ ಏನ್ ಐಡಿಯಾಸ್ ಅನ್ನ ಕೊಡ್ತಾರೆ, ಸೊ ಆ ಐಡಿಯಾಸ್ ಇಂದ ಆ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಅಂತೇಳಿ. ಹಾಗಾಗಿ ಐಡಿಯಾಸ್ ಅನ್ನ ನಾವು ಕಮ್ಯುನಿಕೇಟ್ ಮಾಡಬೇಕು ಬೇರೆಯವ್ರ ಜೊತೆ, ಅಥವಾ ವಿ ಕ್ಯಾನ್ ಎಂಟರ್ಟೈನಿಂಗ್ ಅವರ್ ಸೆಲ್ಫ್ ಆಸ್ ವೆಲ್ ಆಸ್ ಅದರ್ಸ್ ಅಂತೇಳಿ ಅಲ್ವಾ. ನಮಗೆ ನಾವೇ ಬೇರೆಯವ್ರ ಜೊತೆ ನಾವು ಕೆಲವು ಐಡಿಯಾಸ್ ಅನ್ನ ಕಮ್ಯುನಿಕೇಟ್ ಮಾಡಿದಾಗ ಅಥವಾ ನಮ್ಮ ಐಡಿಯಾಸ್ ಅನ್ನ ಅವರು ಅದನ್ನ ಕನ್ಸಿಡರ್ ಮಾಡಿದಾಗ ಎಷ್ಟೋ ಆ ಒಂದು ಪ್ರಾಬ್ಲಮ್ಗೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಸೊ ಲೆಟ್ ಮಿ ಮೂವ್. ಸೊ ಇದರಲ್ಲಿ ಕೆಲವು ಡೆಫಿನೇಷನ್ಸ್ ನಾನು ಕೋಟ್ ಮಾಡಿದ್ದೀನಿ. ಥರ್ಸ್ಟೋನ್ ಡಿಫೈನ್ ಕ್ರಿಯೇಟಿವಿಟಿ ಆಸ್ ಎನಿ ಆಕ್ಷನ್ is to be creative if it has immediate solution to the kind of thinking which has always been innovative. ನೋಡಿ, ಥರ್ಸ್ಟೋನ್ ಅಂತ ಹೇಳಿ ಒಬ್ಬ ಆಥರ್ ಡಿಫೈನ್ ಮಾಡಿದ್ದಾರೆ ಕ್ರಿಯೇಟಿವಿಟಿ ಅಂದ್ರೆ ಏನು ಅಂತೇಳಿ. ಅವ್ರ ಪ್ರಕಾರ ಕ್ರಿಯೇಟಿವಿಟಿ ಅಂದ್ರೆ ಎನಿ ಆಕ್ಷನ್ ಅಂತ ಹೇಳ್ತಾರೆ, ಈಸ್ ಟು ಬಿ ಕ್ರಿಯೇಟಿವ್. ನೋಡಿ, ಯಾವುದೇ ಒಂದು ಕೆಲಸವನ್ನು ಮಾಡಲಿ, ನಾವು ಏನೇ ಒಂದು ಮಾಡಲಿ, ಅದು ತುಂಬಾ ಕ್ರಿಯೇಟಿವ್ ಆಗಿರ್ಬೇಕು ಅಂತೇಳಿ. ಇಫ್ ಇಟ್ ಹ್ಯಾಸ್ ಇಮಿಡಿಯೇಟ್ ಸೊಲ್ಯೂಷನ್ ಟು ದ ಕೈಂಡ್ ಆಫ್ ಥಿಂಕಿಂಗ್ ಅಂತೇಳಿ, ಅಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡೋ ರೀತಿಯಲ್ಲಿ ಇರಬೇಕು ಅಲ್ವಾ. ಒಂದು ಕ್ರಿಯೇಟಿವ್ ನಾನು ಮಾಡಿದ್ದೀನಿ ಅಂತಂದ್ರೆ ನಮ್ಮಲ್ಲಿ ಏನೋ ನೂರಾರು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಅದರಿಂದ ನಮ್ಗೆ ಒಂದು ಆನ್ಸರ್ ಸಿಗಬೇಕು, ಸೊಲ್ಯೂಷನ್ ಸಿಗ್ಬೇಕು. ದಟ್ ಈಸ್ ಟು ದ ಕೈಂಡ್ ಆಫ್ ಥಿಂಕಿಂಗ್ ವಿಚ್ ಹ್ಯಾಸ್ ಆಲ್ವೇಸ್ ಬೀನ್ ಇನೋವೇಟಿವ್ ಅಂತ ಹೇಳ್ತಾರೆ. ಅಂದ್ರೆ ಅದು ಯಾವಾಗ್ಲೂ ಸಹ ಇನೋವೇಟಿವ್ ಆಗಿರ್ಬೇಕು ಅಲ್ವಾ. ಯಾಕೆಂದ್ರೆ ಒಂದೇ ರೀತಿಯ ಐಡಿಯಾಸ್ ಇದ್ದಾಗ ಆ ಒಂದು ಪ್ರಾಡಕ್ಟ್ ಆಗ್ಲಿ ಅಥವಾ ನಿಮ್ಗೆ ಆಲ್ರೆಡಿ ಎಲ್ಲ ನೋಡಿ ಬಿಗಿನಿಂಗ್ ಒಂದು ಫಿಲಮ್ ಆಗ್ಲಿ ಸಕ್ಸಸ್ ಆಗೋದಿಲ್ಲ. ಅದು ತುಂಬಾ ಡಿಫ್ರೆಂಟ್ ಆಗಿ ಇನೋವೇಟಿವ್ ಆಗಿ ಇನೋವೇಟಿವ್ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಡೆಫಿನೇಷನ್ ನೋಡೋಣ. ಸೊ ಅಕಾರ್ಡಿಂಗ್ ಟು ಸ್ಕಾಟ್ ಆಡಮ್ಸ್ ಅನ್ನೋರು ಕ್ರಿಯೇಟಿವಿಟಿಯನ್ನ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂದ್ರೆ, ಕ್ರಿಯೇಟಿವಿಟಿ ಈಸ್ ಅಲೋಯಿಂಗ್ ಯುವರ್ ಸೆಲ್ಫ್ ಟು ಮೇಕ್ ಮಿಸ್ಟೇಕ್ಸ್, ಆರ್ಟ್ ಈಸ್ ನೋಯಿಂಗ್ ವಿಚ್ ಒನ್ಸ್ ಟು ಕೀಪ್ ಅಂತ ನೋಡಿ. ಇವ್ರ ಕ್ರಿಯೇಟಿವಿಟಿ ಅಂದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ, ನೋಡಿ ಕ್ರಿಯೇಟಿವಿಟಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಅಲೋಯಿಂಗ್ ಯುವರ್ ಸೆಲ್ಫ್ ಟು ಮೇಕ್ ಮಿಸ್ಟೇಕ್ಸ್ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾವು ಇವತ್ತು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅಂದ್ರೆ ಸುಮಾರು ತಪ್ಪುಗಳನ್ನ ಮಿಸ್ಟೇಕ್ಸ್ ಮಾಡ್ತೀವಿ. ಬಟ್ ಆ ಎಲ್ಲಾ ಮಿಸ್ಟೇಕ್ಸ್ ನ ಓವರ್ಕಮ್ ಮಾಡಿದಾಗ ಒಂದು ಹೊಸ ನ್ಯೂ ಪ್ರಾಡಕ್ಟ್ ಅನ್ನೋದು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಹಾಗಾಗಿ ಆರ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ಇನ್ ಅಪ್ಲೈಯಿಂಗ್ ದ ನಾಲೆಡ್ಜ್. ನಾವು ಆ ನಾಲೆಡ್ಜ್ ನ ಅಪ್ಲೈ ಮಾಡಿದಾಗ ಸೊ ಆರ್ಟ್ ಈಸ್ ನೋಯಿಂಗ್ ವಿಚ್ ಒನ್ಸ್ ಟು ಕೀಪ್ ಅಂತೇಳಿ. ಸೊ ಅಲ್ವಾ, ಅದರಲ್ಲಿ ಸುಮಾರು ಮಿಸ್ಟೇಕ್ಸ್ ಅನ್ನ ಮಾಡಿದೀವಿ, ಆದ್ರೆ ಯಾವುದು ತುಂಬಾ ಎಲ್ಲಾ ಒಂದು ಮಿಸ್ಟೇಕ್ ಅನ್ನ ಓವರ್ಕಮ್ ಮಾಡಿ ನಾನು ಯಾವ್ದು ಒಂದು ಹೊಸ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೀನಿ, ಅದ್ರಲ್ಲಿ ಯಾವ್ದನ್ನ ನಾನು ತಗೋಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದನ್ನ ನಾನು ಇಂಪ್ಲಿಮೆಂಟ್ ಮಾಡಬೇಕು, ಆ ಇಂಪ್ಲಿಮೆಂಟ್ ಮಾಡೋದ್ರಿಂದ ನನಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನೋಡಿ, ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಅವರು, APJ ಅಬ್ದುಲ್ ಕಲಾಂ ಅವರು ಏನ್ ಹೇಳ್ತಾರೆ ಅಂದ್ರೆ, ಮಿಸ್ಟೇಕ್ ಇನ್ಕ್ರೀಸಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಡಿಕ್ರೀಸಸ್ ಯುವರ್ ಮಿಸ್ಟೇಕ್ಸ್. ಇಫ್ ಯು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್ ದೆನ್ ಅದರ್ಸ್ ಲರ್ನ್ ಫ್ರಮ್ ಯುವರ್ ಸಕ್ಸಸ್ ಅಂತ ಹೇಳಿದ್ದಾರೆ. ಅದೇನಪ್ಪ ಅಂದ್ರೆ ನೋಡಿ, ಯಾರೇ ಆಗ್ಲಿ ಮಿಸ್ಟೇಕ್ಸ್ ಅನ್ನೋದು ನಾವು ಮಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ಮಿಸ್ಟೇಕ್ ಇಂದ ಇನ್ಕ್ರೀಸಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಲ್ವಾ, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡಿ, ಇವತ್ತೇನೋ ಒಂದು ಪ್ರಾಡಕ್ಟ್ ಮಾಡಿದೀನಿ, ನಾನು ಫೇಲ್ಯೂರ್ ಆಗಿದ್ದೀನಿ ಅಂತಂದ್ರೆ, ಸೊ ಈ ಫೇಲ್ಯೂರ್ ಆದೆ, ಯಾಕೆ ಫೇಲ್ಯೂರ್ ಆದೆ, ಸೊ ಆ ಫೇಲ್ಯೂರ್ ಇಂದ ನಾನು ಮತ್ತೆ ಸಕ್ಸಸ್ ಆಗೋದು ಹೇಗೆ ಅನ್ನೋದು ತಿಳ್ಕೊಬಹುದು. ಅದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಇಟ್ ಡಿಕ್ರೀಸಸ್ ಯುವರ್ ಮಿಸ್ಟೇಕ್ಸ್ ಅಂತ ಹೇಳ್ತೀವಿ ಅಲ್ವಾ. ನಮ್ಮ ಎಕ್ಸ್ಪೀರಿಯನ್ಸಸ್ ಇಂದ ನಾವು ಮಿಸ್ಟೇಕ್ಸ್ ಅನ್ನ ಕಡಿಮೆ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ಫಸ್ಟೇ ನಾವು ಬಂದಾಗ ಯಾವುದೇ ಒಂದು ಹೊಸದಾಗಿ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಬಂದಾಗ ಸುಮಾರು ಮಿಸ್ಟೇಕ್ಸ್ ಆಗಿರುತ್ತೆ, ನಮಗೆ ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗಿರೋದಿಲ್ಲ. ಬರ್ತಾ ನಾವು ತಿಳ್ಕೊಂತ ಹೋಗ್ತೀವಿ. ಸೊ ಯಾವ ಕಾನ್ಸೆಪ್ಟ್ ಇಂದ ನಾನು ಯಾವ ರೀತಿ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತೇಳಿ. ಸೊ ಆಗ ನಾನು ಹಿಂದೆ ಮಾಡಿದಂತ ಏನೆಲ್ಲ ಒಂದು ಮಿಸ್ಟೇಕ್ಸ್ ಇದೆ ಅದನ್ನ ನಾನು ಕಡಿಮೆ ಮಾಡಿಕೊಂಡು ನಾನು ಇಂಪ್ರೂವ್ ಮಾಡ್ಬೋದು. ಆ ಪ್ರಾಡಕ್ಟ್ ಅನ್ನ ಒಂದು ನ್ಯೂ ಪ್ರಾಡಕ್ಟ್ ಆಗಿ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ಸ್ ಅನ್ನ ಇನ್ಕ್ರೀಸ್ ಆಗೋ ರೀತಿಯಲ್ಲಿ ಮಾಡಬಹುದು ಅಂತೇಳಿ. ಹಾಗಾಗಿ ಸೊ ಇಫ್ ಯು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್, ನೋಡಿ ಆ ಮಿಸ್ಟೇಕ್ಸ್ ನಾನು ಕಲ್ತ್ಕೊಂಡ್ರೆ
ಯಾಕಂದ್ರೆ ಆ ಮಿಸ್ಟೇಕ್ಸ್ ನಾವು ಎಷ್ಟೋ ತಿಳ್ಕೊಂತೀವಿ ವಿಚಾರಗಳನ್ನ, ಆ ಮಿಸ್ಟೇಕ್ಸ್ ಅನ್ನ ನಾನು ಓವರ್ಕಮ್ ಮಾಡಿ ಸರಿಯಾದ ರೀತಿ ಯಾವ ರೀತಿ ಒಂದು ಗೂಡ್ಸ್ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ಥಿಂಗ್ಸ್ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅನ್ನೋದನ್ನ ನಾನು ತಿಳ್ಕೊಂತೀನಿ. ಹಾಗಾಗಿ ಅದರಿಂದ ದೆನ್ ಅದರ್ಸ್ ಲರ್ನ್ ಫ್ರಮ್ ಯುವರ್ ಸಕ್ಸಸ್ ಅಂತ ಹೇಳ್ತಾರೆ. ಹಾಗಾಗಿ ಬೇರೆಯವರು ನಮ್ಮ ಸಕ್ಸಸ್ ಇಂದ ಸೊ ಇವನು ಈ ರೀತಿಯಾಗಿ ಸಕ್ಸಸ್ ಆಗಿದ್ದಾರೆ, ಸೊ ನಾವು ಆ ರೀತಿಯಾಗಿ ಮಾಡಿದ್ರೆ ನಾವು ಸಕ್ಸಸ್ ಆಗ್ಬೋದು ಅನ್ನೋದು ಸಹ ಬೇರೆಯವರು ಸಹ ಅದರಿಂದ ತಿಳ್ಕೊಂತಾರೆ ಅಂತೇಳಿ. ಸೊ ಲೆಟ್ ಮಿ ಮೂವ್. ಸೊ ಅಕಾರ್ಡಿಂಗ್ ಟು ಬೆರೋನ್, ಸೊ ಬೆರೋನ್ ಅಂತ ಹೇಳಿ ಒಬ್ಬ ಆಥರ್ ಕ್ರಿಯೇಟಿವಿಟಿಯನ್ನ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂದ್ರೆ, ಕ್ರಿಯೇಟಿವಿಟಿ ಇಸ್ ದಿ ಎಸೆನ್ಸ್ ಆಫ್ ಮೇಕಿಂಗ್ ಪ್ರೀ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ಸ್ ಅಂಡ್ ಎಲಿಮೆಂಟ್ಸ್ ಆಸ್ ನ್ಯೂ ಒನ್ ಅಂತ ಹೇಳ್ತಾರೆ. ಸೊ ಬೆರೋನ್ ಅನ್ನೋರು ಕ್ರಿಯೇಟಿವಿಟಿ ಅನ್ನೋದು ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂದ್ರೆ, ಇಟ್ ಈಸ್ ಅನ್ ಎಸೆನ್ಸ್ ಆಫ್ ಮೇಕಿಂಗ್ ಪ್ರೀ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಇವತ್ತು ಯಾವುದೇ ಒಂದು ಆಬ್ಜೆಕ್ಟ್ಸ್ ಅನ್ನ, ಯಾವುದೇ ವಸ್ತುಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ ಕ್ರಿಯೇಟಿವಿಟಿ ಅನ್ನೋದು ಮೇನ್ ಆಗಿ ಎಸೆನ್ಸ್ ಆಗಿ ಇರಲೇಬೇಕು ಅಲ್ವಾ. ಏಕೆಂದ್ರೆ ಇವಾಗ ಯಾವುದೇ ಒಂದು ನಾನು ವಸ್ತುವನ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡಿದೀನಿ ಅಂದ್ರೆ ಮೊದಲು ನನ್ನ ಮೈಂಡ್ ಅಲ್ಲಿ ಐಡಿಯಾ ಬರಬೇಕು ಅಲ್ವಾ. ಆ ಪ್ರಾಡಕ್ಟ್ ಅನ್ನ ನೀನು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಕ್ಕಂಥ ಒಂದು ಐಡಿಯಾ ಫಸ್ಟ್ ನನ್ನ ಮೈಂಡ್ ಅಲ್ಲಿ ಬರಬೇಕು. ಸೊ ಬಂದಿರ್ತಕ್ಕಂಥ ಐಡಿಯಾನ ನಾನು ನೆಕ್ಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಅದು ಒಂದು ಪ್ರಾಡಕ್ಟ್ ಆಗಿ ಹೊರಹೊಮ್ಮುತ್ತೆ. ಅಂದ್ರೆ ಇವ್ರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ಎಸೆನ್ಸ್ ಆಫ್ ಮೇಕಿಂಗ್ ಪ್ರೀ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ಸ್ ಅಂಡ್ ಎಲಿಮೆಂಟ್ಸ್ ಆಸ್ ನ್ಯೂ ಒನ್ ಅಂತೇಳಿ. ಅಂದ್ರೆ ಒಂದು ಹೊಸದಾಗಿ ರೀತಿಯಾದ ಎಲಿಮೆಂಟ್ಸ್ ಅಥವಾ ಯಾವುದೇ ಒಂದು ಆಬ್ಜೆಕ್ಟ್ಸ್ ಇರ್ಬೋದು ಅಥವಾ ಯಾವುದೇ ರೀತಿಯ ಎಲಿಮೆಂಟ್ಸ್ ನಾವೇನ್ ತಗೊಂತೀವಿ, ಒಂದು ಹೊಸ ವಸ್ತುಗಳನ್ನ, ಒಂದು ಆಬ್ಜೆಕ್ಟ್ಸ್ ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಮೊದಲೇ ಈ ಒಂದು ಕ್ರಿಯೇಟಿವಿಟಿ ಅನ್ನೋದು ಇರಲೇಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಕ್ರಿಯೇಟಿವಿಟಿ ಇಲ್ಲದೆ ನಾನು ಒಂದು ಹೊಸ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಫಸ್ಟ್ ನನ್ನ ಐಡಿಯಾಸ್ ಬರಬೇಕು, ನ್ಯೂ ಥಾಟ್ಸ್ ನನ್ನ ಮೈಂಡಲ್ಲಿ ಬರಬೇಕು. ಆ ಬಂದಂತ ಥಾಟ್ಸ್ ಅನ್ನ ನಾನು ಇಂಪ್ಲಿಮೆಂಟ್ ಮಾಡಿದಾಗ ಅದು ಒಂದು ಪ್ರಾಡಕ್ಟ್ ಆಗಿ ಈಚೆ ಬರುತ್ತೆ. ಸೊ ಹಾಗಾಗಿ ಫೋಕಸ್ ಆನ್ ಸೊಲ್ಯೂಷನ್ಸ್ ನಾಟ್ ಆನ್ ದ ಪ್ರಾಬ್ಲಮ್ ಅಂತ ಹೇಳ್ತೀವಿ ಕೆಲವು ಟೈಮ್. ಯಾಕೆಂದ್ರೆ ಎಷ್ಟೋ ಸತಿ ಪ್ರಾಬ್ಲಮ್ಸ್ ಇರುತ್ತೆ, ಆ ಪ್ರಾಬ್ಲಮ್ ಅಲ್ಲಿ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ಫೋಕಸ್ ಮಾಡಿ ಅಂತ ಹೇಳ್ತೀವಿ. ಹಾಗಾಗಿ ಅದ್ರ ಬಗ್ಗೆ ನಾವು ಸೊಲ್ಯೂಷನ್ ಬಗ್ಗೆ ಏನನ್ನ ಒಂದು ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡ್ಬೋದು, ಹೇಗೆ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು, ಅದಕ್ಕೆ ಸೊಲ್ಯೂಷನ್ಸ್ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಂತೆ ರಾದರ್ ದನ್ ದಿ ಪ್ರಾಬ್ಲಮ್ ಅಂತ ನೋಡಿ. ಪ್ರಾಬ್ಲಮ್ಗಿನ್ನ ಅದಕ್ಕೆ ಯಾವ ರೀತಿಯ ಸೊಲ್ಯೂಷನ್ಸ್ ಅನ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್ ರಿಗಾರ್ಡಿಂಗ್ creativity. So creativity in generally we can say it's a unique or something new ಅಂತ ಹೇಳ್ತೀವಿ ಅಲ್ವಾ. ಕ್ರಿಯೇಟಿಂಗ್ ಸಮಥಿಂಗ್ new ideas, new thoughts, generating the new ideas or generating the new products, it is unique ಅಂತ ಹೇಳ್ತೀವಿ ಅಲ್ವಾ. ಒಂದು ನ್ಯೂ ಐಡಿಯಾಸ್ ಅನ್ನ ನಾವು ಏನ್ ಜನರೇಟ್ ಮಾಡ್ತೀವಿ ಅದು ತುಂಬಾನೇ ಡಿಫ್ರೆಂಟ್ ಆಗಿರ್ತಕ್ಕಂಥ ಐಡಿಯಾಸ್ ಅನ್ನ ನಾವೇನ್ ಹೇಳ್ತೀವಿ ಅದಕ್ಕೆ ನಾವಿಲ್ಲಿ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಏನು ಈ ಕ್ರಿಯೇಟಿವಿಟಿ ಅಂದ್ರೆ ಏನು, ಕೆಲವು 1, 2, 3 ಡೆಫಿನೇಷನ್ಸ್ ನಾನು ಇಲ್ಲಿ ಕೋಟ್ ಮಾಡಿದ್ದೀನಿ. ಸೊ ನಾನಾದ್ರೂ ನಿಮ್ಗೆ ಎಲ್ಲರಿಗೂ ಈ ಟಾಪಿಕ್ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಭಾವಿಸ್ತಾ ಈ ಒಂದು ಟಾಪಿಕ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಟು ಆಲ್.